ಕ್ಲಬ್ ಧಾರವಾಡ ಸೆಂಟ್ರಲ್ ವತಿಯಿಂದ ಸ್ಥಳೀಯ ಅಗತ್ಯಗಳಿಗೆ ಸ್ಪಂದಿಸುವುದಕ್ಕಾಗಿ 2026-27ನೇ ಸಾಲಿನಲ್ಲಿ ರೋಟರಿ ಕ್ಲಬ್ ಆಫ್ ಧಾರವಾಡ ಸೆಂಟ್ರಲ್ನಿಂದ ವಿವಿಧ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕ್ಲಬ್ನ ನೂತನ ಅಧ್ಯಕ್ಷೆ ಶರಯು ಮಿಶ್ರಾ ನಾಯಕ್ ನಗರದಲ್ಲಿ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಪ್ರಮುಖವಾಗಿ ಮಕ್ಕಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ಹೆಚ್ಚಾಗಿ ಕಂಡುಬರುತ್ತಿದೆ. ಹೀಗಾಗಿ ಕ್ಯಾನ್ಸರ್ ಜಾಗೃತಿ ಮೂಡಿಸುವ ಜತೆಗೆ ಕ್ಯಾನ್ಸರ್ ಪೀಡಿತ ಮಕ್ಕಳಿಗೆ ಸಹಾಯವಾಗುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದ್ದೇವೆ ಎಂದರು. ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಆಯೋಜಿಸುತ್ತಿದ್ದೇವೆ. ಮಹಿಳಾ ಆರೋಗ್ಯ ಜಾಗೃತಿ ಮತ್ತು ಆರೋಗ್ಯ ಸೇವಾ ಕಾರ್ಯಕ್ರಮ, ಶಾಲಾ ಮೂಲಸೌಕರ್ಯ ಅಭಿವೃದ್ಧಿ, ಡಿಜಿಟಲ್ ಸಾಕ್ಷರತೆ, ವೃತ್ತಿ ಮತ್ತು ವಿದ್ಯಾರ್ಥಿ ಮಾರ್ಗದರ್ಶನ ಹಾಗೂ ಮೆಂಟರ್ಶಿಪ್ ಕಾರ್ಯಕ್ರಮಗಳ ಜೊತೆ ಯುವಜನರಲ್ಲಿ ನಾಯಕತ್ವ ಗುಣ ಬೆಳೆಸುವ ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ. ಉದ್ಯಮಶೀಲತೆಗೆ ಉತ್ತೇಜನ ನೀಡುವುದಕ್ಕಾಗಿ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದು ಹೇಳಿದರು. ರೋಟರಿ ಕ್ಲಬ್ ಧಾರವಾಡ ಸೆಂಟ್ರಲ್ ಕಾರ್ಯದರ್ಶಿ ಅದಿತಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ನಾಯಕ್, ಮೋಹನ್ ರಾಮದುರ್ಗ ಉಪಸ್ಥಿತರಿದ್ದರು. ನಾವು ಆಕ್ಚುಲಿ ಆಫೀಸ್ ಬೇರರ್ಸ್ ನಾವು ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ವರ್ಷ ಚಾಲೂ ಆಗಿದೆ. ಇದರಲ್ಲಿ ನಾವು ಟ್ರೀ ಪ್ಲಾಂಟೇಷನ್, ಬ್ಲಡ್ ಡೊನೇಷನ್ ಕ್ಯಾಂಪ್ ಇವೆಲ್ಲ ಕೆಲವೊಂದು ಮಾಡಿದ್ದೇವೆ. ಬಟ್ ಮುಂದೆ ಏನು ಮಾಡಬೇಕಂದ್ರೆ ಒಂದು ದೊಡ್ಡ ಸಮಸ್ಯೆ ನಮ್ಮೆಲ್ಲರಿಗಿದೆ ಅಬೌಟ್ ಪ್ಲಾಸ್ಟಿಕ್ ಆ್ಯಂಡ್ ನಿಮ್ಗೆಲ್ಲರಿಗೆ ಗೊತ್ತಿರಬೇಕು, ಧಾರವಾಡಲ್ಲೇ ನಮಗೆ ಭಾಳ ತೊಂದರೆ ಆಗ್ತಾಯಿದೆ, ಸ್ಪೆಷಲಿ ಟೋಲ್ನಾಕ ಹತ್ತಿರ ಹಿಂದ್ಗಡೆ ವಿದ್ಯಾಗಿರಿ ಹಿಂದ್ಗಡೆ ಏರಿಯಾದಲ್ಲಿ. ಸೊ ಇದರ ಸಂಬಂಧ ನಾವು ಒಂದು ಪ್ಲಾಸ್ಟಿಕ್ ಡ್ರೈವ್ ಅಂತ ಮಾಡ್ತಾಯಿದ್ದೀವಿ. ಕ್ಲೆನ್ಲಿನೆಸ್ ಡ್ರೈವಲ್ಲಿ ಪ್ಲಾಸ್ಟಿಕ್ ಡ್ರೈವ್ ಅಂತ ಮಾಡ್ತಾಯಿದ್ದೀವಿ. ನಾವು ಎಲ್ಲ ಸ್ಕೂಲಿಗೆ ಮುಟ್ಟಬೇಕು. ಆ ಹುಡುಗರು ಪ್ಲಾಸ್ಟಿಕ್ಸ್ ಎಲ್ಲ ತಂದು ನಮಗೆ ಕೊಡಲಿ. ನಾವು ಒಂದು ಕಂಪ್ನಿ ಜೊತೆ ಟೈಅಪ್ ಮಾಡಿದ್ದೇವೆ. ಆ ಕಂಪ್ನಿ ಅವರು ಅಲ್ಲಿಂದ ಪ್ಲಾಸ್ಟಿಕ್ ತೊಗೊಂಡು ಹೋಗಿ ರೀಸೈಕ್ಲಿಂಗ್ ಮಾಡ್ತಾರೆ. ಇದು ಒಂದು ಉದ್ದೇಶ ಇದೆ. ಇದರಲ್ಲಿ ಅಷ್ಟೇ ಪ್ಲಾಸ್ಟಿಕ್ ವೇಸ್ಟ್ ಅಂತಿಲ್ಲ, ಈ ವೇಸ್ಟನ್ನು ನಾವು ಸ್ಟಾರ್ಟ್ ಮಾಡಬೇಕಂತ ಐತಿ. ಈ ವೇಸ್ಟಲ್ಲಿ ಎಲ್ಲ ನಮ್ದು ಏನು ಇಲೆಕ್ಟ್ರಾನಿಕ್ ಗೂಡ್ಸ್ ಇದ್ದಾವೆ, ನಮ್ಮ ಮೊಬೈಲ್ ಫೋನ್ಸ್ ಏನಿದೆ, ಬ್ಯಾಟ್ರೀಸ್ ಇದೆ, ಚಾರ್ಜರ್ಸ್ ಇದೆ, ಇವೆಲ್ಲ ಒಂದು ಅವೇರ್ನೆಸ್ ತರಬೇಕು ಜನರಲ್ಲಿ, ಸ್ಪೆಷಲಿ ಹುಡುಗರಲ್ಲಿ. ಸಣ್ಣ ಮಕ್ಕಳಲ್ಲಿ ಬಂತಂದರೆ ಆಟೋಮ್ಯಾಟಿಕಲಿ ಮನೆಯಲ್ಲಿ ಗೊತ್ತಾಗುತ್ತೆ, ಮನೆಯಿಂದ ದೊಡ್ಡವರು ಅದು ಫಾಲೋ ಮಾಡ್ತಾರೆ. ಅದು ನಮ್ಮ ಮೇನ್ ಉದ್ದೇಶ ಇದೆ. ಅದು ಬಿಟ್ಟರೆ ನಾವು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾಡಬೇಕಂತ ಕೆಲಸ ತುಂಬ ನಮಗೆ ಇದು ಈ ಸಲ ನಮಗೆ ಭಾಳ ಇಂಟ್ರೆಸ್ಟ್ ಇದೆ. ಇದನ್ನು ಮುಂದೆ ತೊಗೊಂಡು ಹೋಗಲಿಕ್ಕೆ ನಾವು ಕೆಲವೊಂದು ಕಂಪ್ನೀಸ್ ಜೊತೆನೂ ಮಾತಾಡ್ತಾ ಇದ್ದೇವೆ. ಸೊ ಮುಂದೆ ಬರೋ ತಿಂಗಳಲ್ಲಿ ನಾವು ಇದು ಎಲ್ಲ ನಮ್ಮದು ಸೆಟ್ ಆಯ್ತಂದರೆ ಡೆಫಿನೆಟ್ಲಿ ಇದು ಮುಂದೆ ತೊಗೊಂಡು ಹೋಗ್ತೀವಿ. ಅಷ್ಟೇ ಧಾರವಾಡಲ್ಲಿ ಇಲ್ಲ, ಹುಬ್ಳಿ ಧಾರವಾಡ ಕೂಡಿ ಮಾಡಬೇಕಂತ ಒಂದು ಉದ್ದೇಶ ಇದೆ ನಮ್ಮದು. ಅದು ಬಿಟ್ಟರೆ ನಾವು ಒಂದು ಈಗ ಬರೋದು 9ನೇ ತಾರೀಕಿಗೆ ನಶಾ ಮುಕ್ತ ಭಾರತ್ ಅಂತ ಒಂದು ದೊಡ್ಡ ಕಾರ್ಯಕ್ರಮ ಬರ್ತಾಯಿದೆ, ನಿಮ್ಗೆ ಗೊತ್ತಿರಬೇಕು. ಇದು ಇನಿಷಿಯೇಟಿವ್ ತೊಗೊಂಡವರು ನಮ್ಮದು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು. ಬಟ್ ಅವರಿಗೆ ಒಂದು ಸಪೋರ್ಟ್ ಕೊಡಲಿಕ್ಕೆ ನಾವು ಎಲ್ಲರೂ ಮಾಡ್ತಾಯಿದ್ದೀವಿ. ರಾಜೀವ್ ಗಾಂಧಿ ಯೂನಿವರ್ಸಿಟಿ ಇದು ಇನಿಷಿಯೇಟಿವ್ ತೊಗೊಂಡಿದೆ. ನಮ್ಮ ಕ್ಲಬ್ಬಿಂದು ಸೀನಿಯರ್ ರೋಟೇರಿಯನ್ ಡಾಕ್ಟರ್ ಸತೀಶ್ ಇರ್ಕಲ್ ಸರು ಇದಕ್ಕೆ ಇನ್ಸ್ಟ್ರೂಮೆಂಟಲ್ ಇದ್ದಾರೆ. ಅವರೇ ಮುಂದೆ ತೊಗೊಂಡು ಹೋಗ್ತಾ ಇದ್ದಾರೆ. ಇದರಲ್ಲಿ 10,000ಕ್ಕಿಂತ ಜಾಸ್ತಿ ಹುಡುಗರು ಭಾಗವಹಿಸ್ತಾ ಇದ್ದಾರೆ. ಇದು ಆಗೋದು 9ನೇ ತಾರೀಕು ಬೆಳಗ್ಗೆ 7 ಗಂಟೆಗೆ ಹುಬ್ಳಿಯಲ್ಲಿ, 8:30-9 ಗಂಟೆಗೆ ತೋಳಣಕೆರೆ ಮುಟ್ತದೆ. ಸೊ ದಿಸ್ ಈಸ್ ಒನ್ ಪ್ರೋಗ್ರಾಮ್. ರೋಟರಿ ಕ್ಲಬ್ಸ್ ನಮ್ಮದು ಇಂಟ್ರ್ಯಾಕ್ಟ್ ಕ್ಲಬ್ ಅಂದರೆ ಯೂತ್ ಕ್ಲಬ್ಸ್ ನಮ್ಮದು ರೋಟರಿಯಲ್ಲಿ, ಸ್ಕೂಲ್ಸ್. ಆಮೇಲೆ ರೋಟ್ರಾಕ್ ಕ್ಲಬ್ಸ್ ಅಂದರೆ ಕಾಲೇಜ್ಗಳು ಹುಡುಗರು, ಯೂತ್. ಸೊ ಎಲ್ಲರೂ ಕೂಡಿ ನಾವು ಒಕ್ಕೂಟಾಗಿ ಬರಬೇಕು. ಈ ನಶಾ ಮುಕ್ತ ಭಾರತದಲ್ಲಿ ಎಲ್ಲರೂ ನಾವು ಭಾಗವಹಿಸಬೇಕಂತ ಒಂದು ಉದ್ದೇಶ ಇದೆ. ಒಂದು ಲೇಡೀಸ್ ಆಗಿದ್ದಾರೆ. ಫಸ್ಟ್ ನಮ್ಮ ಪ್ರೆಸಿಡೆಂಟ್ 40 ಇಯರ್ಸಲ್ಲಿ ಶರಯು ನಾಯಕ್ ಅವರು. ಕೆಲವೊಂದು ಮಾತು ಹೇಳಬೇಕಂದ್ರೆ ನಮ್ಮ ಕ್ಲಬ್ಬದ್ದು 40 ವರ್ಷಗಳಿಂದ ನಾವು ಸಮಾಜದಲ್ಲಿ ತುಂಬ ಒಳ್ಳೆಯ ಕೆಲಸ ಮಾಡ್ತಿರ್ತೀವಿ. ಎಕ್ಸಾಂಪಲ್ಸ್ ಆಗಲಿ, ಒಂದು ಕೋವಿಡ್ ಟೈಮಲ್ಲಿ ನಾವು ಸಿವಿಲ್ ಹಾಸ್ಪಿಟಲ್ಲಿ ಒಂದು ಕೋವಿಡ್ ವಾರ್ಡ್ ಮಾಡಿಕೊಟ್ಟಿದ್ವಿ. ಕೋವಿಡ್ ICU ಒಂದು ಮಾಡಿದ್ವಿ, ಕೋವಿಡ್ ವಾರ್ಡ್ ಕೂಡ ಮಾಡಿದ್ವಿ. ಆಮೇಲೆ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟಿಗೆ 2 ಆ್ಯಂಬುಲೆನ್ಸ್ಗಳು ಕೊಟ್ಟಿದ್ದೀವಿ. ಆಮೇಲೆ ಅಕ್ಕಪಕ್ಕದಲ್ಲಿ ಭಾಳಷ್ಟು ವಿಲೇಜಸ್ಗಳಲ್ಲಿ, ಹಳ್ಳಿಗಳಲ್ಲಿ, ಸ್ಕೂಲ್ಗಳಲ್ಲಿ ನಾವು ಟಾಯ್ಲೆಟ್ ಬ್ಲಾಕ್ಸ್, ಜೆಂಡರ್ ಬೇಸ್ಡ್ ಟಾಯ್ಲೆಟ್ ಬಾಕ್ಸ್ ಅಂದರೆ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಸೆಪ್ರೇಟಾಗಿ ಟಾಯ್ಲೆಟ್ ಬಾಕ್ಸನ್ನು ಕಟ್ಟಿಕೊಟ್ಟಿದ್ದೀವಿ. ಈ ಥರ ತುಂಬ ಕೆಲಸ ಮಾಡಿ 40 ಇಯರ್ಸಿಂದ ನಾವು ಈ ಧಾರವಾಡಲ್ಲಿ ವರ್ಕ್ ಮಾಡ್ತಿದ್ದೀವಿ. ಆಮೇಲೆ ಇತ್ತೀಚೆಗೆ ಲಾಸ್ಟ್ ಇಯರ್ ನಾವು ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನೇಷನ್ ಮಾಡ್ತಿದ್ದೀವಿ ಹೆಣ್ಣು ಮಕ್ಕಳಿಗೆ. 2500 ಗರ್ಲ್ಸ್ ಇದರ ಬೆನಿಫಿಷರೀಸ್ ಇದ್ದಾರೆ. ಸುತ್ತಮುತ್ತಲು ಹಳ್ಳಿಗಳಲ್ಲಿ 2500 ಗರ್ಲ್ಸಿಗೆ ನಾವು ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನೇಷನ್ ಫ್ರೀಯಾಗಿ ಕೊಡ್ತಾಯಿದ್ದೀವಿ. ಪ್ಯೂರ್ ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸ್ ಮಾಡಿದ್ದೀವಿ.
ಮತ್ತೇನೋ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕಾರ್ಯಕ್ರಮ ಕೂಡ ನಮ್ಮ ಕಡೆ ರಿಸೋರ್ಸ್ ಪರ್ಸನ್ಸ್ ಇದ್ದಾರೆ. ಅವ್ರ ಜೊತೆ ಹೊಂದ್ಕೊಂಡು ನಾವೆಲ್ಲ ಈ ಕಾಲೇಜಸ್ಸಿಗೆ, ಸ್ಕೂಲ್ಸಿಗೆ ಬಿಟ್ಟರೆ ಇನ್ನು ಕಮ್ಯುನಿಟಿ ಸರ್ವಿಸಲ್ಲಿ ಸಮುದಾಯಕ್ಕಾಗಿ ಎಷ್ಟೋ ಜನ ಇದಿರುತ್ತೆ, ಎಲ್ಲೋ ಈಗ ಫ್ಲಡ್ ಆಗಿರುತ್ತೆ, ಮಳೆ ಆಗಿರುತ್ತೆ, ಅದನ್ನೆಲ್ಲ ಅವ್ರಿಗೆ ಪರಿಹಾರ ಕೊಡ್ಲಿಕ್ಕೆ ಅದನ್ನು ನೋಡ್ತಾ ಇದ್ದೀವಿ. ಪ್ಲಸ್ ಕ್ಲೀನ್ಲಿನೆಸ್ ಡ್ರೈವ್ ಅಂತೂ ನಮ್ದು ಇದ್ದೇ ಇರುತ್ತೆ. ಪ್ರತಿ ರವಿವಾರ, ಪ್ರತಿ ತಿಂಗಳದ ಕೊನೆಯ ರವಿವಾರ ನಮ್ಮ ಕ್ಲೀನ್ಲಿನೆಸ್ ಡ್ರೈವ್ ಇರುತ್ತೆ. ಈ ಬರೋ